ಧರ್ಮ ಸಿಗಬೇಕು ನಿಮಗೆ ಪರ್ಸೆಂಟೇಜು ಬರಲೇಬೇಕು ನಮ್ಮ ಹತ್ರ ಎಲ್ಲ ವರ್ಗಾವಣೆಗೆ. ಎಷ್ಟು ಸರಿ ಒಂದು ಮಂತ್ರಿ ಯಾವನು ಕೇಳ್ಕೊಂಡು ಬಂದಿಯೋ ನಮ್ಮ ಜಿಲ್ಲೆಗೆ, ಇದು ಈ ಥರ ಆಗಿದೆ. ಹಾಗಾಗಿ ಮತ್ತು ನೀವು ಪಕ್ಷದ ವಿಚಾರವೇ ಇಲ್ಲ. ಯಾವತ್ತು ಇಂಥ ಸಾಧನೆ ಸಮಾವೇಶಗಳನ್ನ ಒಂದು ಪಕ್ಷದ ಬ್ಯಾನರಲ್ಲಿ ಮಾಡ್ತಾಯಿದ್ರು ಮೊದಲು. ಹೌದು, ನಮ್ಮ ಪಕ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಇದು ಮಾಡೋಕ್ಕೆ ಮುಂಚೆ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕರೆದು ಒಂದು ಸಭೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೊಗೊಂಡಿದ್ದನ್ನು ಮಾಡಬೇಕಾಗಿತ್ತೆ ಹೊರತು ಸುಮ್ಮನೆ ಜನಕ್ಕೆ ಹೇಳ್ಕೊಳ್ಳೋ ಅಂಥದ್ದು. ಯಾಕಂದ್ರೆ ನಿಮಗೂ ಬಿ ಜೆ ಪಿಯವ್ರಿಗೂ ವ್ಯತ್ಯಾಸವೂ ಇಲ್ಲ ಬಿಡಿ. ಬಿ ಜೆ ಪಿಯವ್ರಿಗೂ ನಿಮಗೂ ವ್ಯತ್ಯಾಸವೂ ಇಲ್ಲ. ಅವರೇನೇನೋ ಹೇಳ್ತಾವ್ರು ಇವತ್ತು ಅದೆಲ್ಲ ಯಾರು ಒಪ್ಪಲ್ಲ. ಅದನ್ನು ಒಂದು ವಿಚಾರ ಹೇಳ್ತೀನಿ, ನಿಮಗೂ ಬಿ ಜೆ ಪಿಯವ್ರಿಗೂ ತಮಗೂ ಎಲ್ಲ ಗೊತ್ತಿದೆ. ನಾನು ಕೂಡ ಬಿ ಜೆ ಪಿಲೇ ಇದ್ದವನು, ಸರ್ಕಾರ ಥರ ಕ್ಷಮಾ ಮಾಡಿದವನು ನಾನು. ಯಡಿಯೂರಪ್ಪನವ್ರ ಸರ್ಕಾರನ, ಯಡಿಯೂರಪ್ಪನವರು ಗಣಿ ಯಾವುದು ಜಿಂದಾಲ್ದು 3667 ಎಕರೆ ಔಟ್ರೇಟ್ ಸೇಲ್ಗೆ ರೆಸೊಲ್ಯೂಷನ್ ಮಾಡಿಬಿಟ್ರು ಕ್ಯಾಬಿನೆಟಲ್ಲಿ. ಇದನ್ನು ನಾನು ಇಲ್ಲೇ ಮೈಸೂರು ಪ್ರೆಸ್ನವ್ರ ಹತ್ರನೇ ಫಸ್ಟ್ ಮಾತಾಡಿ ಅದನ್ನು ಪ್ರೊಟೆಸ್ಟ್ ಮಾಡ್ತೀನಿ ಅಂಥೇಳಿ ಬೆಂಗಳೂರಲ್ಲಿ ನಾನು ಪ್ರೆಸ್ ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋದೆ. ನಾನು ಡೆಲ್ಲಿಲಿ ಎಲ್ಲ ಲೀಡರ್ಸ್ಗಳು ವಿಸ್ತಾರ ಮಾಡಿದ್ಮೇಲೆ ಶಾ ಅವರು ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟರು. ಕನ್ಫರ್ಮೇಷನ್ ಮೀಟಿಂಗ್, ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನು ಕನ್ಫರ್ಮ್ ಮಾಡಬೇಡಿ ಅಂತೇಳಿ ಅಲ್ಲಿ ತನಕ ಹೋಗಿ ಅದನ್ನು ನಿಲ್ಲಿಸಿದ್ದು ನಾವು. ನೀವೇನು ಮಾಡಿದ್ರಿ ಸಿದ್ದರಾಮಯ್ಯ? ಈ 3 ತಿಂಗಳಲ್ಲಿ ಏನು ಮಾಡಿದ್ರಿ? ನೀವು ಮಾಡಿದ್ರಿ 3667 ಎಕರೆ 25 lakhs ಈಚ್ ಏಕರ್ ಕಿಕ್ ಬ್ಯಾಕ್ ತೊಗೊಂಡು ನಿಮ್ಮ ಸರ್ಕಾರ ಮಾಡಿತು. ಅದು ಎಷ್ಟು ನೀತಿವಂತರಪ್ಪ ನೀವು, ಎಷ್ಟು ನೀತಿವಂತರು ನೀವು. ರೆಡ್ಡಿಗೂ ನಿಮಗೂ ಏನು? ರೆಡ್ಡಿನೂ ಜೈಲಲ್ಲವನೇ. ಈಗ ರೆಡ್ಡಿ ಜೈಲಲ್ಲಿದ್ದಾನೆ, ಜನಾರ್ದನ್ ರೆಡ್ಡಿ. ನಿಮಗೂ ರೆಡ್ಡಿಗೂ ಏನು ವ್ಯತ್ಯಾಸ ಇದೆ? 3660 ನಮ್ದೇನಿಲ್ಲ ರೀ ಇದರಲ್ಲಿ. ಯಡಿಯೂರಪ್ಪ ಆಗಲೇ ರೆಸೊಲ್ಯೂಷನ್ ಮಾಡಿಬಿಟ್ಟಿದ್ರು ಅವ್ರ ಸರ್ಕಾರ, ನಾವು ಅದನ್ನು ಜಾರಿ ಮಾಡಿದ್ವು ಅಂತ ಹೇಳಿದ್ರಿ ನೀವು. ಅದಕ್ಕೆ ಇದೇನ್ರಿ? ಯಾಕೆ ಇದನ್ನು ಬಿ ಜೆ ಪಿ ಕೇಳ್ತಾ ಇಲ್ಲ? ಯಾಕೆ ನೀವು ರೆಡಿ ಮಾಡಿದ್ರಿ ಇದು ಮಾರಕ್ಕೆ, ಅಡ್ವಾನ್ಸು ತೊಗೊಂಬಿಟ್ಟಿದ್ರಿ. ಬಟ್ ನಮ್ಮಂಥವ್ರು ಯಾರೋ ಮಧ್ಯೆ ಬಂದದ್ದು ಸ್ಟಾಪ್ ಮಾಡಿದ್ರು. ಈಗ ನಿಮ್ಮ ಸಾಕ್ಷಿ ಇಟ್ಕೊಂಡು ಅವ್ರು ಮಾರ್ತಾವ್ರೆ. ಮಾರಿದ್ರು ಎಲ್ರಿ ಇದು? ಎಲ್ಲ ಪಾರ್ಟಿಯವರು ಸೇರಿ ಈ ಧೂಳಿಪಟ ಮಾಡ್ತಾ ಇದ್ರಲ್ಲ ಕರ್ನಾಟಕ ರಾಜ್ಯ ಸರ್ಕಾರನ. ಎಂತೆಂಥ ಪುಣ್ಯಾತ್ಮ ಇಲ್ಲಿ ಬಂದು ಹೋದ್ರು. ನೀವು ಯಾರು ಹಳ್ಳಿಗಳಿಗೂ ಹೋಗಲ್ಲ, ಜನಗಳ ಹತ್ರನೂ ಮಾತಾಡಲ್ಲ. ಮುಖ್ಯಮಂತ್ರಿ ಬಿಡಿ, ಹೆಲಿಕಾಪ್ಟರ್ ಬರ್ತಾರೆ ಹೋಗ್ತಾರೆ, ಮನೆ ತಾವು ಜನ ನೋಡೋಕ್ಕಾಗಲ್ಲ ನಿಮ್ಮನ್ನು. ಮೈಸೂರಿಗೆ ಬಂದರೂ ನಿಮ್ಮನ್ನು ನೋಡೋಕ್ಕಾಗಲ್ಲ. ಬರ್ತೀರಾ, ಹಿಂಗೆ ಹಾರ್ತೀರಾ ನೀವು. ಮತ್ಯಾವ ಸೀಮೆ ಸಮಾವೇಶ ಮಾಡ್ತಾಯಿದ್ದೀರಿ ನೀವು? ಜನರ ವಿಶ್ವಾಸನೆ ಕಳ್ಕೊಂಡಿರೋರು ನೀವು ಇವತ್ತು. ಜನರ ವಿಶ್ವಾಸನೆ ಕಳ್ಕೊಂಡಿರೋಂಥ ಸರ್ಕಾರ ಜನಾದೇಶ ಜನಸಮಾವೇಶ ಏನು ಮಾಡ್ತೀರ? ಹಾಗಾಗಿ ದಯಮಾಡಿ ಹೇಳಬೇಕು ಇದೆಲ್ಲ ಏನೇನು ಮಾಡಿದ್ದೀವಿ ಅಂತಕ್ಕಂಥ. ಅದರ್ವೈಸ್ ಇವೆಲ್ಲ ಬೂಟಾಟಿಕೆ, ಸುಳ್ಳು, ಬರೇ ಸುಳ್ಳು ಹೇಳ್ತಾನೆ ಹೋಗ್ತಾಯಿದ್ದೀವಿ. ಬಿ ಜೆ ಪಿಯವರು ಸುಳ್ಳು ಹೇಳೇ ಮನೆಗೆ ಹೊಟ್ಟೋದ್ರು. ನೀವು ಅದೇ ಸುಳ್ಳು ಹೇಳಿ ಮನೆಗೆ ಹೋಗ್ತೀರಿ. ಇನ್ನೇನಾರು ಇದ್ದದ ಸರ್? ಯಾವ ಗ್ರೇಟರ್ ಇಲ್ಲ. ಈ ಗ್ರೇಟರ್ ಬೆಂಗಳೂರು ಮಾಡಿದ್ದೆ ಅದಕ್ಕೆ ನಮ್ಮ ಶಿವಕುಮಾರ್ಗೆ ಹೇಳ್ಕೊಡ್ಬೇಕಾ? ಗ್ರೇಟರ್ ಬೆಂಗಳೂರಲ್ಲಿ ಸೈಟ್ ಬೆಲೆ 3 ಪಟ್ಟು ಜಾಸ್ತಿ ಆಯ್ತು. ಈಗ ಇಲ್ಲಿ ಮೈಸೂರು ಗ್ರೇಟರ್ ಮೈಸೂರು ಮಾಡೋಕ್ಕೆ ಹೋದರು, ಇಲ್ಲಿ ವ್ಯಾಪಾರ ಸರಿಯಾಗಿ ಆಗಲಿಲ್ಲ. ಅದಕ್ಕೆ ಅದು ತಕ್ಷಣಕ್ಕೆ ನಿಲ್ಲಿಸೋರು, ಅದು ಹೋಯ್ತದೆ. ಏನಾಗಿದೆ, ಇಡೀ ರಾಜ್ಯನೇ ಇವತ್ತು ರಿಯಲ್ ಎಸ್ಟೇಟ್ ಕೈಗಳು ಹುಟ್ಟೋಗಿದೆ. ಇಡೀ ರಾಜ್ಯನೇ ಹೇಗೆ ನೆಹರು 1952ನೇ ಇಸ್ವಿನಲ್ಲಿ ಟಾಟಾ ಬಿರ್ಲಾಗಳಿಗಿರಿದ್ರು, ದುಡ್ಡಿರೋರನ್ನ ವ್ಯಾಪಾರಿಗಳನ್ನ ನಾವು
ಭಾರತದ ಸ್ವಾತಂತ್ರ್ಯ ಭಾರತದ ಆಡಳಿತದ ಒಳಕ್ಕೆ ಬಿಟ್ಕೊಡಲ್ಲ ಅಂದರು ಅವರು. ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ದಿ ಪೊಲಿಟಿಕಲ್ ಪವರ್ ಆ್ಯಂಡ್ ದ ಮನಿ ಪವರ್ ಶುಡ್ ನಾಟ್ ಸೈಲ್ ಟುಗೆದರ್, ಇಟ್ ಈಸ್ ಡೇಂಜರಸ್ ಟು ಡೆಮಾಕ್ರಸಿ. ಇವತ್ತೇನಾಗಿದೆ, ನೆಹರು 1952ನೇ ಇಸ್ವಿಲಿ ಹೇಳಿದಂಥ ಮಾತು ಇವತ್ತು ಸತ್ಯ ಆಗ್ತಾ ಇದೆ. ಮಂತ್ರಿಗಳು ರಿಯಲ್ ಎಸ್ಟೇಟೇ, ಪೊಲೀಸ್ ಎಲ್ಲ ಆಯ್ತಲ್ಲ ಸಿದ್ದರಾಮಯ್ಯನವರೇ, ನಿಮ್ಮದೇ ಸಮಾಜ, ಜನ ತನು ಮನ ಧನ ಅರ್ಪಣೆ ಮಾಡಿದ್ರು. ಈ ಕುರುಬರು ಹುಡುಗರು ಬೀದಿಲ್ಲ ಜಯ ಜಯ ತಿರುಗ್ತಾವಿನ್ನು. ಏನ್ರಿ ಮಾಡಿದ್ರಿ ಅವ್ರಿಗೆ? ಬ್ಯಾಕ್ವರ್ಡ್ ಕ್ಲಾಸ್ದವ್ರಿಗೆ ಏನು ಮಾಡಿದ್ರಿ? ಎಷ್ಟು ಜನ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು? ಒಬ್ಬನೇ. ಎರಡನೇವನ ಯಾರು ಹೆಸರು ಗೊತ್ತಿದ್ರು ಹೇಳಿಯಪ್ಪ ನೀವು ಮಾಧ್ಯಮದವ್ರು. ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ. ಯಾರು? ನಿಮ್ಮ ಶಿಷ್ಯ ಬೈರ್ತಿ ಸುರೇಶ್. ಬೈರ್ತಿ ಸುರೇಶ್ಗೆ ನಾವು ಯಾರಾದರೂ ಮಾತಾಡಿದ್ರೆ, ನೋಡಪ್ಪ ನೀನು ಸರಿಯಾಗಿ ಹೋಗ್ಬೇಕು, ಸರಿ ಇಲ್ಲ ಅಂತಂದರೆ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀನಿ, 50 ಕೋಟಿ ಅವನಿಗೆ ಇದು ಕೊಡ್ಬೇಕಂತ ಪರಿಹಾರನ, ಮಾನ ಹೋಗ್ಬಿಟ್ಟಿದೆ ಅಂತ. ನಿಮ್ಮ ಸರ್ಕಾರದಲ್ಲಿ ನೀವು ಅದನ್ನು ಎದುರಿಸೋಕ್ಕೂ ಶಕ್ತಿ ಇಲ್ಲ ನಿಮಗೆ. ನೀವು ಮಾಡೋ ತಪ್ಪುಗಳನ್ನ ನಾವು ಟೀಕೆ ಮಾಡಿದ್ರೆ ಆ ಟೀಕೆಗಳನ್ನ ಎದುರಿಸುವಂಥ ಸೌಜನ್ಯನೂ ಇಲ್ಲ, ಧೈರ್ಯನೂ ಇಲ್ಲ ನಿಮಗೆ. ಹಾಂ, ಸರ್ ಗ್ಯಾರಂಟಿ ನೋಡಿ ಸರ್, ಯಾರು ಹುಚ್ಚರಾಗಿದೆ. ಯಾವ ಹುಚ್ಚು ಸರ್ಕಾರನೂ ಮಾಡಲ್ಲ. ಇದು ಒಂಥರ ಹುಚ್ಚರ ಸರ್ಕಾರ ಕೂತಿದೆ ಅಲ್ಲ ರೀ. ಈಗಾಗಲೇ ಹೇಳಿದ್ದಾರೆ, ಇಲ್ಲಿ ತನಕ ಇವತ್ತು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ತನಕ 96,000 ಕೋಟಿ ರೂಪಾಯಿ ಖರ್ಚಾಗಿದೆ. ಈ 96,000 ಕೋಟಿ ಬಿಟ್ಟಿಗಳಿಗೆ ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ದೀನಿ ಅಂತ ಸಿದ್ದರಾಮಯ್ಯ, ನಾಚಿಕೆ ಆಗಲ್ಲ ನೀವು? ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಾಯಿತು? ಆರಂಗಿ ಇವೆಲ್ಲ ಏನಾದ್ರು? ಕರ್ನಾಟಕ ರಾಜ್ಯದ ನೀರಾವರಿ ಇಲಾಖೆಗಳು ಕುಂಠಿತ ಸಾಗಿದ್ದಾವೆ. ನೀರಾವರಿ ಇಲಾಖೆನ ಕಿಕ್ ಬ್ಯಾಕ್ ಕೊಡಿ, ಇದಕ್ಕೆ ಇಟ್ಕೊಂಡಿದ್ದೀರ ಅದನ್ನ. ಹೋಗ್ಲಿ ರೀ, ನೀವು 96,000 ಕೋಟಿ ಇಲ್ಲಿ KR ನಗರದ ಶ್ರೀರಾಮ ಶುಗರ್ಸ್ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು? ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು? ಪಾಂಡುಪುರ ಏನೋ ಕುಂಡ್ಕೊಂಡು ಅದು ಮುಚ್ಚೋಯ್ತು. ಇವೆಲ್ಲ ಎಷ್ಟು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತವೆ, ಇಕನಾಮಿಕಲ್ ಆ್ಯಕ್ಟಿವಿಟೀಸ್ನ ಜನ್ರೇಟ್ ಮಾಡ್ತವೆ. ನಿಮಗೇನು ಬುದ್ಧಿ ಇಲ್ಲೇನ್ರಿ ಸಿದ್ದರಾಮಯ್ಯ? ಐ ಆಮ್ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಅಂತ ಬೊಗಳೆ ಹೊಡಿತೀರ ನೀವು. ಈ ದುಡ್ಡನ್ನ 96,000 ಕೋಟಿ ಯಾಕೆ ಅವತ್ತು ನೀವು ಮಾಡಿಬಿಟ್ಟಿದ್ರೆ ವಾಪಸ್ ತಗೊಳಕ್ಕೆ ಆಯ್ತಾ ಇಲ್ಲ? ಇವತ್ತು ಎಲ್ಲರೂ ಉಂಟೇನ್ರಿ? ಯಾರು ದುಡ್ಡು ಸಿದ್ದರಾಮಯ್ಯ? ಜನರ ತೆರಿಗೆಯ ಹಣ ಇದು. ಯಾರೋ ನೀವು ನಿಮ್ಮ ಮಂತ್ರಿಗಳ ಮನೆ ಹಣ ದುಡ್ಡಲ್ಲಪ್ಪ, ಮಂತ್ರಿಗಳ ಮನೆ ದುಡ್ಡಲ್ಲ ಇದು, ಜನರ ತೆರಿಗೆ ಹಣನ ಇವತ್ತು ಈ ರೀತಿ ಪೋಲ್ ಮಾಡ್ತಾ ಇದ್ರು. ಏನೇ ಆದರೂ ಒಂದು ಮಾನದಂಡ ಇರುತ್ತೆ. ಒಂದು ಓಲ್ಡ್ ಏಜ್ ಪೆನ್ಷನಿಗೆ ಮಾನದಂಡ ಇದೆ. ನಿನಗೆ ನೋಡಪ್ಪ, ಓಲ್ಡ್ ಏಜ್ ಪೆನ್ಷನ್ ಅವನಿಗೆ ನಿನಗೆ 65 ವರ್ಷ ಆಗಿರಬೇಕು. ಅಂದರೆ ಅಂಗವಿಕಲರಿಗೆ ಇಷ್ಟು % ಅಂಗವಿಕಲ. ಇಲ್ಲಿ ಏನೂ ಇಲ್ವಲ್ರಿ. ಚೀಫ್ ಸೆಕ್ರೆಟ್ರಿಗೂ 2,000 ರೂಪಾಯಿ ಕೊಡ್ಬೋದು ನೀವು. ಅವಳು ಹೆಣ್ಮಗಳೇ ಅಲ್ವೇ? ಅವಳು ಹೆಣ್ಮಗಳೇ ತಾನೆ. 2,000 ರೂಪಾಯಿ ಕೊಡೋದಕ್ಕೆ ಯಾವ ಮಾನದಂಡನೂ ಇಲ್ಲ. ಇಲ್ಲಾದ್ರೂ ಈ ಥರ ಇದ್ರ ಹುಚ್ಚು ಸರ್ಕಾರ ಇದ್ರಿ. ಅಯ್ಯೋ ದೇವ, ನಾವ್ಯಾರೂ ಕೂಡ ಬಡವರ ಆರ್ಥಿಕ ಚಟುವಟಿಕೆ ಅದಕ್ಕೆ ನಾವ್ಯಾರು ವಿರೋಧ ಮಾಡ್ತಾ ಇಲ್ಲ. ಯಾರು? ದೇವರಾಜ ಅರಸ್ನವರು, ಇಂದಿರಾ ಗಾಂಧಿ ಅವರು ತಂದಂಥ ಲ್ಯಾಂಡ್ ರಿಫಾರ್ಮ್ಸ್, ಅದಕ್ಕೂ ಕೂಡ 1 ಎಕರೆಗೆ ಇಷ್ಟು ಅಂತ ಮಾಡಿದ್ದಾರೆ. ಅದು ಫ್ರೀ ಕೊಟ್ಟಿಲ್ಲ. ಈ ಫ್ರೀ ಕೊಡೋದ್ರಿಂದ ಯಾರಿಗೂ ಸೀರಿಯಸ್ನೆಸ್ ಇರೋದ್ರಲ್ಲಿ ಅದನ್ನು ಅಂತಕ್ಕಂಥದ್ದು ತಗೊಳ್ಳೋದು ಇಲ್ಲ. ಈಗ ನಮ್ಮ ಇದ್ರ ಭೂಮಿ ಕೊಡ್ತೀವಿ ಏನ್ರಿ ಅರಸ್ನವ್ರೆ, ನಮ್ಮ ಹಳ್ಳಿಗಳಲ್ಲಿ ದರ್ಖಾಸ್ತ್ ಭೂಮಿ, ಅದಕ್ಕೂ ಕಿಸ್ತ್ ಕಟ್ಟಬೇಕು. ಇಲ್ಲಿ ಏನಿಲ್ಲಲ್ರಿ, 2,000 ರೂಪಾಯಿಗೆ ನೀವು ಯಾವನೇ ಬೇಕಾದ್ರೂ ಕೊಡ್ಬೋದು. ಯಾವನ ಹೆಸರನ್ನು ಬರ್ಕೊಂಡು ಯಾವನಾರು ಲೂಟಿ ಮಾಡ್ಬೋದು. ಅದಕ್ಕೇನು ಅಯ್ಯೋ ಅದಕ್ಕೆ ಜಾರಿ ಕೊಡೋಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ. 8 ಜನ ಕ್ಯಾಬಿನೆಟ್ ರ್ಯಾಂಕು, ಸ್ಟೇಟ್ ರ್ಯಾಂಕು. ಅಯ್ಯೋ ರಾಮಪ್ಪ, ಇದು ಹುಚ್ಚಿನ ಸರ್ಕಾರ ಅಲ್ಲಿ. ಇನ್ನೇನಂತಾರೆ ಇದನ್ನು? ಅದು ಅಧಿಕಾರಿಗಳು ಕೊಡ್ತಾ ಇಲ್ವೇ? ಅದಕ್ಕೊಬ್ಬ
ಅಯ್ಯೋ ರಾಮನೇ. ಹಾಗಾಗಿ ನಿಮ್ಮ ಸಮಾವೇಶ ನಾಳೆ ನಡೀತಕ್ಕಂಥದ್ದು ನಿಮ್ಮ ವೈಫಲ್ಯತೆಗಳನ್ನು, ನಿಮ್ಮ ಭ್ರಷ್ಟಾಚಾರವನ್ನು, ನಿಮ್ಮ ಹುಚ್ಚುತನದ ಆಡಳಿತವನ್ನು ಜನರಿಂದ ಮರೆ ಮಾಡೋದಕ್ಕೆ ನೀವು ನಾಳೆ ನಡೆಸ್ತಾ ಇರ್ತಕ್ಕಂಥ ಸಮಾವೇಶ ಅಂದರೆ ತಪ್ಪಾಗಲಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾಯಕರು ಯಾಕೆ ಸಿದ್ದರಾಮಯ್ಯ ಒಂದು ದಿವಸ ಪಾಕಿಸ್ತಾನ ಪರ ಮಾಡ್ತಾ ಇರ್ತಾರೆ, ಒಂದು ದಿವಸ ಇಂಡಿಯಾದ ಪರ. ನಾನು ಹೇಳ್ತೀನಿ, ಇಟ್ಸ್ ಆಲ್ ಸೀರಿಯಸ್ನೆಸ್ ಮಿಸ್ಟರ್ ಸಿದ್ದರಾಮಯ್ಯ. ವಾಟ್ ಆರ್ ಯು? ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್ ಇನ್ ದ ಫೆಡರಲ್ ಗವರ್ನಮೆಂಟ್. ನೀವು ಹೋಗಿ ಒಂದು ದಿವಸ ಒಂದಂತರ ಸ್ಟೇಟ್ಮೆಂಟ್ ಕೊಟ್ಟರೆ ದೇಶ ಮುಖ್ಯ ಸಿದ್ದರಾಮಯ್ಯ, ದೇಶ ಮುಖ್ಯ. ನೀನು ನಾನು ನನ್ನ ಪಾರ್ಟಿ ನಿನ್ನ ಪಾರ್ಟಿ ಮುಖ್ಯ ಅಲ್ಲಪ್ಪ. ದೇಶ ಉಳಿದಿರ್ತಾನೆ ಇವೆಲ್ಲ ಇರ್ತವೆ. ಎಲ್ಲಿಗೆ ಮಾತಾಡ್ತಾ ಇದ್ರು ಒಬ್ರಿಗೊಬ್ರು ನೀವು? ನೋ, ಅಲ್ಲ. ಯಾರನ್ನೂ ಕೂಡ ಮೇಲೆ ಎತ್ತಿಡೋಕ್ಕಾಗಲ್ಲ ಇವಾಗ. ಎಲ್ಲರೂ ಕೂಡ ಒಂದೇ ದೇಶದಲ್ಲಿ ಇವತ್ತಿನ ದಿವಸ. ಅದನ್ನು ಬಿಟ್ಬಿಟ್ಟು ನಿಜ ಈಗ ಯಾರು ಒಪ್ಪಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಇದನ್ನು. ನೀವು ಅಲ್ಲರಿ ಜನ ಮಳೆ ಇಲ್ಲದೆ ಒಂದು ಕಡೆ ಸಾಯ್ತಾವ್ರೆ, ಮಳೆ ಹೂಗಿದ ಜನ ಸಾಯ್ತಾವ್ರೆ, ಬೇರೆ ಬೇರೆ ರೀತಿಯಲ್ಲಿ ಆಹಾಕಾರ ಶುರುವಾಗಿದೆ ರಾಜ್ಯದಲ್ಲಿ. ಇದೆಲ್ಲ ಬಿಟ್ಟು ಸಾಧನೆ ಶೂನ್ಯಕ್ಕೆ ಒಂದು ಸಮಾವೇಶ ಹೋಗಿ ಇರ್ತಾರೆ. ಹೋಲಿ ನಿಮ್ಮನ್ನು ಕೈ ಹಿಡಿದು ಜನಾಂಗಕ್ಕೆ ಅವ್ರು ಮಾಡಿದ್ರಿ, ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಏನಾದರೂ ಮಾಡಿದಿರಿ? ಏನೂ ಇಲ್ಲ. ಪುಣ್ಯಾತ್ಮ ದೇವರಾಜರ್ಸ್ ಬಿಟ್ಟರೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನು ಮಾಡಿದೀಯಪ್ಪ ಹೇಳಪ್ಪ. ನಿಂದೆ ಸ್ವಂತ ಜನಾಂಗ ಕುರುಬ ಜಾತಿಯವ್ರಿಗೆ ಆ ಕುರಿ ಕಾಯೋನ್ಗೇನು ಮಾಡಲಿಲ್ವಲ್ಲಪ್ಪ ನೀನು. 2 ಸಾರಿ CM ಆದ್ರೂ ಅಲೆಮಾರಿ ಕುರುಬರಿಗೇನೂ ಮಾಡಲಿಲ್ಲ ನಿನ್ನ. ಪಾಪ ಪುಣ್ಯಾತ್ಮ ನಾವೇ ಕೂತು ಗಲಾಟೆ ಮಾಡಿ ಬಸವರಾಜ ಬೊಮ್ಮಾಯಿ ಕೈಲಿ ಸುಮಾರು 370 ಕೋಟಿ ದುಡ್ಡು ತಗೊಂಬಂದು ನೆಬಾರ್ಡಿಂದ. ಅದನ್ನು ಕೂಡ ನೀವು ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ ಅವ್ರಿಗೆ, ಅಲ್ಲೇ ಬಿದ್ದೈತದು. ಅದಕ್ಕೆ ಬಡ್ಡಿ ಕಟ್ತಾ ಇದ್ದೀರಿ ಸುಮ್ಮನೆ. ಇಲ್ಲ, ಯು ಆರ್ ನಾಟ್ ಸೀರಿಯಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಸಿದ್ದರಾಮಯ್ಯ. 2 ಸಾರಿ CM ಆದರೆ ಅಟ್ಟೆ ಬಿಟ್ಟರು, ಏನಿಲ್ಲ. ಇನ್ನೇನಾದ್ರು ಇದ್ದತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.